ಸಮಯ. ಕಾವ್ಯ ಕಾಡಲ್ಲಿ ಮರಗಳ ಮಧ್ಯ ಏನೋ ಒಂದು ಪೂಜೆ ಮಾಡ್ತಾ ಇದ್ಲು. ಅಲ್ಲಿರೋ ಮಾಟಗಾತಿ ಕಾವ್ಯನ ನೋಡಿ ಹೇಳ್ತಾಳೆ, ಇಲ್ಲಿ ನೋಡು, ಇನ್ನೊಂದ್ಸಾರಿ ಯೋಚನೆ ಮಾಡು. ನೀನೇನ್ ಮಾಡ್ತಿದೀಯೋ ಇದು ನಿನಗೆ ತುಂಬಾನೇ ಅಪಾಯಕಾರಿ. ಕಾವ್ಯ ಆಗ ಒಂದ್ ಮಾತನ್ನು ಮಾತಾಡೋದಿಲ್ಲ. ಅವಳ ಕಣ್ಣಲ್ಲಿ ಕಣ್ಣೀರು ಮತ್ತೆ ಮುಖದಲ್ಲಿ ಕೋಪ ಇತ್ತು. ಅವಳ ಪೂರ್ತಿ ಗಮನ ಆ ಪೂಜೆ ಮೇಲೆ ಇತ್ತು. ಬಾ ಬಾ ಪಿಶಾಚಿನಿ, ನನ್ನಲ್ಲಿ ಸೇರಿಕೋ. ನಿನ್ಗೇನ್ ಬೇಕೋ ಅದನ್ನ ಪಡೆದುಕೋ. ನನ್ನೊಂದು ಕೆಲಸ ಮಾಡಿಕೊಡು. ನನ್ನ ಪ್ರೀತಿಯನ್ನ ಕಸಿದುಕೊಂಡವರಿಗೆ ನೀನು ಶಿಕ್ಷೆ ಕೊಡು. ಕಾವ್ಯ ಇಷ್ಟು ಹೇಳ್ತಾ ಇದ್ದಾಗೆ ಆಕಾಶದಲ್ಲಿ ಮೋಡಗಳಲ್ಲಿ ಗುಡುಗು ಸಿಡಿಲುಗಳಿಂದ ಕಾವ್ಯನ ಮೇಲೆ ಒಂದು ಸಿಡಿಲು ಬೀಳುತ್ತೆ. ಕಾವ್ಯ ಕಾವ್ಯ ಏನಾಯ್ತು ಕಾವ್ಯ? ಮಾತಾಡು ಕಾವ್ಯ. ಕಾವ್ಯ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾಳೆ. ಅವಳು ತಿರುಗಿ ಆ ಮಾಟಗಾತಿಯನ್ನ ನೋಡ್ತಾಳೆ. ಮತ್ತೆ ಅವಳ ಕೈ ಮಾಟಗಾತಿ ಹತ್ರ ಕೈ ಚಾಸ್ತಾಳೆ. ಮತ್ತೆ ಅವಳು ಯಾವಾಗ ತನ್ನ ಕೈಯನ್ನ ಎತ್ತಾಳೋ ಆಗ ಆ ಮಾಟಗಾತಿ ಗಾಳಿಯಲ್ಲಿ ತೇಲಕ್ಕೆ ಶುರು ಮಾಡ್ತಾಳೆ. ಕಾವ್ಯ, ದಯವಿಟ್ಟು ನನ್ನನ್ನ ಬಿಟ್ಬಿಡು. ನಾನು ನಿನ್ಗೆ ಸಹಾಯ ಮಾಡಿದ್ದೀನಿ ಅಲ್ವಾ? ಕಾವ್ಯ ತನ್ನ ಕೈಯಿಂದ ಮುಷ್ಟಿಯಾಗಿ ಹಿಡ್ಕೊಂಡಾಗ ಆ ಮಾಟಗಾತಿಯ ದೇಹ ಚೂರ್ ಚೂರಾಗಿ ನೆಲದ ಮೇಲೆ ಬೀಳುತ್ತೆ. ಕಾವ್ಯ ಮರುಜನ್ಮ ಪಡೆದುಕೊಂಡಿದ್ಲು. ಒಂದು ಭಯಾನಕವಾದ ಮತ್ತು ವಿಚಿತ್ರವಾದ ಶಕ್ತಿ ರೂಪದಿಂದ ಪಡೆದುಕೊಂಡಿದ್ಲು. ತುಂಬಾನೇ ಮಾತಾಡ್ತಾ ಇದ್ಲು. ನನಗೆ ಆಫೀಸ್ ಹೋಗೋಕೆ ಸಮಯ ಆಯಿತು. ಕಾವ್ಯ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ಲು. ಆಗ ಅವಳ ಬಾಯ್ ಫ್ರೆಂಡ್ ನಿಶಾಂತ್ ಅವಳಿಗೆ ಹೇಳ್ತಾನೆ, ಅಲ್ಲ ಕಣೆ, ಇವತ್ತು ನನ್ನ ಮೊದಲನೇ ದಿನ. ಇವತ್ತು ಟಿಫನ್ ಕೊಡೋ ಅವಶ್ಯಕತೆ ಇದೆಯಾ? ಗೊತ್ತಿಲ್ಲ ಇವತ್ತು ಟೈಮ್ ಸರಿಯಾಗಿ ಹೋಗ್ತೀನೋ ಇಲ್ವೋ ಅಂತ. ರಿಲ್ಯಾಕ್ಸ್ ನಿಶಾಂತ್, ನಿನ್ಗೆ ನಿನ್ನ ಡ್ರೀಮ್ ಜಾಬ್ ಸಿಕ್ಕಿರ್ಬೇಕು. ಆದ್ರೆ ತುಂಬಾ ಎಕ್ಸೈಟ್ ಆಗ್ಬೇಡ. ಈ ಕೆಲ್ಸಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಓದ್ತಾ ಇದ್ದೆ ನಾನು. ಬೇಗ ಟಿಫನ್ ಪ್ಯಾಕ್ ಮಾಡು, ನಾನು ಹೊರಡ್ತೀನಿ. ಕಾವ್ಯ ನಿಶಾಂತ್ಗೆ ಟಿಫನ್ ಬಾಕ್ಸ್ನ ಕೊಡ್ತಾಳೆ. ನಿಶಾಂತ್ ಆಫೀಸ್ಗೆ ಹೋಗ್ತಾನೆ. ಆಗ ಅಲ್ಲಿರೋ ಮ್ಯಾನೇಜರ್ ನಿಶಾಂತ್ಗೆ ಬರಕ್ ಹೇಳ್ತಾರೆ, ಹಾಯ್ ಮ್ಯಾಮ್, ಐ ಆಮ್ ನಿಶಾಂತ್ ಶಾ. ನಿನ್ ಹೆಸರಲ್ಲಿ ನನ್ಗೆ ಯಾವ್ದೂ ಇಂಟ್ರೆಸ್ಟ್ ಇಲ್ಲ. ಈ ಫೈಲ್ಸ್ ಅನ್ನ ತಗೋ. ಸಂಜೆ ಒಳಗಡೆ ಈ ಫೈಲ್ಸ್ ರೆಡಿ ಆಗಿರ್ಬೇಕು. ಓಕೆ ಮ್ಯಾಮ್. ನಿಶಾಂತ್ ಫೈಲ್ಸ್ ತಗೊಂಡು ತನ್ನ ಡೆಸ್ಕ್ ಹತ್ರ ಬರ್ತಾನೆ. ಆ ಟೇಬಲ್ ಮೇಲೆ ಮೊದ್ಲೇ ಅವನಿಗೋಸ್ಕರ ಒಂದು ಲ್ಯಾಪ್ಟಾಪ್ ಮತ್ತೆ ಮೌಸ್ ಅನ್ನ ಇಟ್ಟಿದ್ರು. ಒಂದ್ ನೋಟ್ ಕೂಡ ಇತ್ತು. ನಿಶಾಂತ್ ಆ ನೋಟನ್ನ ಓದ್ತಾನೆ. ಪ್ಲೀಸ್ ಟೇಕ್ ಗುಡ್ ಕೇರ್ ಆಫ್ ದಿಸ್ ಲ್ಯಾಪ್ಟಾಪ್ ಆ್ಯಂಡ್ ಮೌಸ್. ಇದು ನಿನ್ನ ಆಸೆಟ್ಸ್ ಅಲ್ಲ, ಕಂಪ್ನಿದು. ಒಂದ್ ವೇಳೆ ಏನಾದರೂ ಆದ್ರೆ ನಿನ್ ಸ್ಯಾಲ್ರಿಯಿಂದ ಕಟ್ ಆಗುತ್ತೆ. ಫ್ರಮ್ HR. ಫೋಕಸ್ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಆಫೀಸಲ್ಲಿ ಇಬ್ರು ನಿಶಾಂತ್ ಹತ್ರ ಬರ್ತಾರೆ. ಹಾಯ್, ನನ್ನ ಹೆಸರು ರಜತ್ ಅಂತ. ನನ್ನ ಹೆಸರು ಅನಿತಾ ಅಂತ. ನನ್ನ ಹೆಸರು ನಿಶಾಂತ್. ನಿಮ್ಮಿಬ್ರನ್ನ ಭೇಟಿಯಾಗಿ ಖುಷಿ ಆಯ್ತು ನನಗೆ. ಐ ಹೋಪ್ ನಾವು ಮುಂದೆ ಕೂಡ ಹೀಗೆ ಖುಷಿಯಾಗಿರ್ಬೋದು ಅಂತ. ನಾವ್ ಈಗಷ್ಟೇ ಮೀಟ್ ಆಗಿದ್ದು ಅಷ್ಟೇ. ನಮ್ಮಲ್ಲಿ ಇಲ್ಲಿ ಒಂದು ನಿಯಮ ಇದೆ. ಯಾರೇ ಹೊಸಬ್ರು ಬಂದರೂ ಕೂಡ ಅವ್ರು ನಮ್ಮ ಪಾಲಿನ ಕೆಲಸ ಕೂಡ ಮಾಡ್ಕೊಡ್ಬೇಕು. ರಜತ್ ಮತ್ತೆ ಅನಿತಾ ಅವ್ರ ಫೈಲ್ಸ್ ಅನ್ನು ನಿಶಾಂತ್ಗೆ ಕೊಡ್ತಾರೆ. ನಮ್ ಫೈಲ್ಸ್ ಅನ್ನ ಕರೆಕ್ಟ್ ಆಗಿ ಚೆಕ್ ಮಾಡು. ದೊಡ್ಡ ದೊಡ್ಡ ಕ್ಲೈಂಟ್ಸ್ ಫೈಲ್ಸ್ ಇದು. ಮೊದಲೇ ದಿನ ಅವ್ನ್ ಕೆಲಸ ಮಾಡಿದಾಗ ನಿಶಾಂತ್ಗೆ ಹೇಗ್ ಅನಿಸ್ತು ಅಂದ್ರೆ ಅವನು ಕಷ್ಟಪಟ್ಟು ಪಡ್ಕೊಂಡಿರೋ ಕೆಲ್ಸಕ್ಕೆ ಬೆಲೆ ಇಲ್ದಂಗಾಯ್ತು. ಹೀಗೆ ರಜತ್ ಮತ್ತೆ ಅನಿತಾ ತಮ್ಮ ಚಿಕ್ಕ ಚಿಕ್ಕ ಕೆಲಸಗಳನ್ನ ನಿಶಾಂತ್ ಕಡೆಯಿಂದ ಮಾಡಿಸ್ತಾ ಇದ್ರು. ನಿಶಾಂತ್ ಅವ್ರಿಗೆ ಬೇಡ ಅನ್ನಕ್ಕೆ ಹೆದರ್ತಾ ಇದ್ದ, ಯಾಕಂದ್ರೆ ಅವರು ಸೀನಿಯರ್ಸ್ ಆಗಿದ್ರು. ಅಯ್ಯೋ, ಈ ನಿಶಾಂತ್ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಒಂದ್ ವೇಳೆ ಹೀಗೆ ಆದ್ರೆ ಅವನು ನಮ್ಗಿಂತ ಮುಂದೆ ಹೋಗ್ಬಿಡ್ತಾನೆ, ಮತ್ತೆ ಟೀಮ್ ಲೀಡರ್ ಆಗ್ಬಿಡ್ತಾನೆ. ಡೈರೆಕ್ಟ್ ನಮ್ಗಿಂತ ಸೀನಿಯರು. ನಾವೇನಾದ್ರೂ ಮಾಡ್ಲೇಬೇಕು. ಆಯ್ತು, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಆ ದಿನ ಕಳೆದು ಹೋಗುತ್ತೆ. ನಿಶಾಂತ್ ತನ್ನ ಮನೆಗೆ ಹೋಗ್ತಾನೆ. ಅವನ್ ಗರ್ಲ್ ಫ್ರೆಂಡ್ ಅವನಿಗೆ ಕೇಳ್ತಾಳೆ, ಏನಾಯ್ತು? ಯಾವತ್ತಿಂದ ನೀನ್ ಕೆಲ್ಸಕ್ ಹೋಗ್ತಿದೀಯೋ ಅವತ್ತಿಂದ ಖುಷಿಯಾಗೆ ಕಾಣಿಸ್ತಿಲ್ಲ. ಇದು ನಿನ್ನ ಡ್ರೀಮ್ ಜಾಬ್ ಅಲ್ವಾ? ನೀನ್ ಸಂತೋಷವಾಗಿಲ್ವಾ? ನಿಶಾಂತ್ ಕಾವ್ಯಗೆ ಎಲ್ಲಾ ವಿಷಯವನ್ನ ತಿಳಿಸ್ತಾನೆ. ನಿನ್ ಕಲೀಗ್ಸ್ ನಿನ್ಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ರೆ ನೀನ್ ಆ ಜಾಬ್ನ ಬಿಟ್ಬಿಡು, ಇನ್ನೊಂದ್ ಜಾಬ್ನ ಹುಡುಕು. ಹಾ, ನಿನ್ ಹೇಳಕ್ಕೇನು ಸುಲಭ. ನಿನ್ ಗೊತ್ತಾ ನನಗೆ ಕೆಲಸ ಪಡೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ? ಮತ್ ನೀನ್ ಅಷ್ಟೊಂದು ಸುಲಭವಾಗಿ ಹೇಳ್ತಿದ್ಯಲ್ಲ ಕೆಲಸ ಬಿಟ್ಬಿಡು ಅಂತ. ನಾನ್ ಏನ್ ಹೇಳ್ತೀನಿ ಅಂದ್ರೆ, ನೀನ್ ನಿನಗೆ ತುಂಬಾನೇ ಇಂಪಾರ್ಟೆಂಟ್ ಕೊಡ್ಬೇಕು. ನಿನಗ್ ತುಂಬಾ ಕಷ್ಟ ಆಗ್ತಿದ್ರೆ ಬೇರೆ ಕಡೆ ಕೆಲ್ಸ ಹುಡುಕು. ನಿನ್ನ ಉಪದೇಶನ ನಿನ್ನ ಹತ್ರನೇ ಇಟ್ಕೋ, ಮತ್ತೆ ಸ್ವಲ್ಪ ಕಡಿಮೆ ಮಾತಾಡು. ಕೆಲ್ಸ ಬಿಡು, ಕೆಲ್ಸ ಬಿಡು.
ನಿನಗೇನು ಹಗ್ಲು ರಾತ್ರಿ ಕೂತ್ಕೊಂಡು ದೆವ್ವದ ಬುಕ್ಸ್ಗಳನ್ನ ಓದ್ತಾನೆ ಇರ್ತೀಯ. ನಿಶಾಂತ್ ಮತ್ತೆ ಕಾವ್ಯ ರಾತ್ರಿ ಜಗಳ ಮಾಡ್ತಾರೆ. ನಿಶಾಂತ್ ಬೆಳಿಗ್ಗೆ ಕೋಪದಿಂದ ಆಫೀಸ್ಗೆ ಹೋಗ್ತಾನೆ. ತನ್ನ ಡೆಸ್ಕ್ ಮೇಲೆ ಕೂತ್ಕೊಂಡು ತನ್ನ ಕೆಲ್ಸ ಶುರು ಮಾಡೋ ಹೊತ್ತಿಗೆ ಅವ್ನ್ ನೋಡ್ತಾನೆ ಅವ್ನ್ ಮೌಸ್ ಕಳೆದ್ ಹೋಗಿರುತ್ತೆ. ಅವನು ಆ ಮೌಸ್ನ ಎಲ್ಲಾ ಕಡೆ ಹುಡುಕಾಡ್ತಾನೆ. ಆದ್ರೆ ಆ ಮೌಸ್ ಅವನ್ಗೆ ಎಲ್ಲೂ ಸಿಗಲ್ಲ. ಕಳೆದ್ ಹೋಯ್ತಾ? ಎಲ್ ಕಳೆದ್ ಹೋಯ್ತು? ಅದನ್ ಹೋಗಿ ಹುಡುಕು, ಇಲ್ಲಾಂದ್ರೆ ನಿನ್ ಸ್ಯಾಲ್ರಿ ಕಟ್ ಮಾಡ್ತೀನಿ. ಆದ್ರೆ ನನಗೆ ನೆನ್ಪಿದೆ, ನಾನು ಅದನ್ನ ನನ್ನ ಡೆಸ್ಕ್ ಮೇಲೆ ಇಟ್ಟಿದ್ದೆ. ಅದೆಲ್ಲ ನನಗ್ ಗೊತ್ತಿಲ್ಲ. ಮತ್ತೆ ನಿನ್ ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಆಗ್ತಿದೆ. ನಿನ್ ಕಲೀಗ್ಸ್ನ ನೋಡಿ ಕಲ್ತ್ಕೋ, ಅವ್ರು ಎಷ್ಟ್ ಚೆನ್ನಾಗ್ ಕೆಲ್ಸ ಮಾಡ್ತಾರೆ. ಮತ್ತೆ ನಾನ್ ಕೇಳ್ಪಟ್ಟೆ ನೀನ್ ಕೆಲ್ಸದ ಸಮಯದಲ್ಲಿ ಮಲ್ಕೋತೀಯ ಅಂತ. ಗಮನ ಕೊಡು ನಿಶಾಂತ್, ಇದೆಲ್ಲ ಇಲ್ಲಿ ನಡೆಯಲ್ಲ. ನಿಶಾಂತ್ ತನ್ನ ಡೆಸ್ಕ್ ಹತ್ರ ಹೋಗ್ತಾನೆ. ಅಲ್ಲಿ ರಜತ್ ಮತ್ತೆ ಅನಿತಾ ಅವನ್ ಮುಂದೆ ಬರ್ತಾರೆ. ಏನಾಯ್ತು? ಮೌಸ್ ಕಳೆದು ಹೋಯ್ತಾ? ನನ್ಗನ್ನಿಸ್ತಲ್ಲ ಇನ್ನು ಅದು ಸಿಗುತ್ತೆ ಅಂತ. ಸ್ವಲ್ಪ ನೋಡ್ಕೊಂಡಿಡ್ಬೇಕು ತಾನೆ ಮೌಸ್ನ. ನಿಂದ ಅದು ಕಂಪ್ನಿ ತಾನೆ, ನಿಂದ ಅಂದ್ಕೊಂಡು ಸುತ್ತಾಡ್ತಿದ್ಯಾ? ಎಲ್ಲೋ ಬಿಸಾಗಿದ್ಯಾ ಅನ್ಸುತ್ತೆ. ನೀವಿಬ್ರಿಗೂ ಏನ್ ಬೇಕು? ಯಾಕೆ ನನಗೆ ತೊಂದರೆ ಕೊಡ್ತಾ ಇದ್ದೀರಾ? ನನಗ್ ಗೊತ್ತು ನೀವಿಬ್ರೆ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿರೋದು ಅಂತ. ನನ್ನ ಮೌಸ್ ಕೂಡ ಕಳ್ತನ ಮಾಡಿದೀರಾ. ಏನು? ನೀನ್ ನನ್ನನ್ನ ಕಳ್ಳಿ ಅಂತ ಹೇಳ್ತಾ ಇದೀಯಾ? ಮತ್ತೆ ನೀನ್ ನಮ್ಗೆ ಎದುರು ಕೂಡ ಮಾತಾಡ್ದೆ ಅಲ್ವಾ? ಮತ್ತೆ ಕಳ್ತನದ ಆರೋಪ ಕೂಡ ಹಾಕಿದ್ಯಾ. ಏನ್ ಎದುರು ಮಾತಾಡ್ದೆ? ನೀವಿಬ್ರಿಗೆ ನಾನು ಏನಂತ ಬೈದೆ? ಅನಿತಾ ಮೊಸಳೆ ಕಣ್ಣೀರು ಹಾಕ್ತಾ ಇದ್ಲು. ಆಗ ರಜತ್ ನಿಶಾಂತ್ ಮೇಲೆ ಆರೋಪ ಮಾಡ್ತಾ ಇದ್ದ. ಈ ವಿಷಯ ಮ್ಯಾನೇಜರ್ ವರೆಗೂ ಗೊತ್ತಾಗುತ್ತೆ. ಮ್ಯಾನೇಜರ್ ನಿಶಾಂತ್ನ ಕ್ಯಾಬಿನ್ ಅಲ್ಲಿ ಕರೀತಾರೆ. ನೀನ್ ತುಂಬಾ ಮಿತಿ ಮೀರ್ತಾ ಇದೀಯಾ. ಮೊದ್ಲು ಮೌಸ್ನ ಕಳೆದ್ ಹಾಕ್ತೆ, ಈಗ ಕಲೀಗ್ಸ್ನ ಬೈತಾ ಇದೀಯಾ. ನಿಶಾಂತ್, ಯು ಆರ್ ಫೈರ್ಡ್. ಮ್ಯಾನೇಜರ್ ನಿಶಾಂತನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ. ನಿಶಾಂತ್ಗೆ ಇದು ತುಂಬಾನೇ ಆಘಾತ ಆಗುತ್ತೆ. ಅವನು ಅಲ್ಲಿಂದ ನೇರವಾಗಿ ಮನೆಗೆ ಹೋಗಿ ಕಾವ್ಯನ್ ಹತ್ರ ಮಾತಾಡದೆ ತನ್ನ ರೂಮ್ ಒಳಗಡೆ ಹೋಗ್ತಾನೆ. ನಾನ್ ಜೀವನದಲ್ಲಿ ಸೋತ್ಬಿಟ್ಟೆ. ಏನ್ ಮಾಡ್ದೆ? ಇಷ್ಟೊಂದು ವರ್ಷ ಕಷ್ಟಪಟ್ಬಿಟ್ಟು ಒಂದೇ ಸಲಕ್ಕೆಲ್ಲ ಕಳ್ಕೊಂಡ್ಬಿಟ್ಟೆ. ಇನ್ನೇನ್ ಉಳಿದಿದೆ ಅಂತ? ಉಳಿದಿರೋದನ್ನ ನನ್ನ ಕೈಲಿ ಕಾಪಾಡ್ಕೊಳಕ್ ಆಗಲ್ಲ. ಅದರಲ್ಲೂ ಸೋತೋಗ್ತೀನಿ. ಅದಾದ್ಮೇಲೆ ಹೇಳ್ತೀನಿ ಸೋತೋದೆ ನಾನ್ ಜೀವನದಲ್ಲಿ ಅಂತ. ತುಂಬಾ ಹೊತ್ತಿಂದ ನಿಶಾಂತ್ ಆಚೆ ಬರ್ದೇ ಇರೋದನ್ನ ನೋಡಿ ಆಗ ಕಾವ್ಯ ಅವನ್ ರೂಮ್ ಹತ್ರ ಹೋಗ್ತಾಳೆ. ಅವಳು ಬಂದ್ ನೋಡ್ದಾಗ, ನಿಶಾಂತ್ ಇಲ್ಲ ಇಲ್ಲ ಇಲ್ಲ. ಅಲ್ಲಿ ನಿಶಾಂತ್ ನೆಲದ ಮೇಲೆ ಸತ್ತಿದ್ದ. ಅವನ್ ಪಕ್ಕದಲ್ಲಿ ಒಂದು ಲೆಟರ್ ಇರುತ್ತೆ. ಆ ಲೆಟರಲ್ಲಿ ಎಲ್ರ ಹೆಸರು ಬರೆದಿರುತ್ತೆ. ಕಾವ್ಯ ಸ್ವಲ್ಪ ದಿನಗಳಿಂದ ಮಾಟ ಮಂತ್ರದ ಬುಕ್ಕನ್ನ ಓದ್ತಾ ಇದ್ಲು. ಅದರಲ್ಲಿ ಪಿಶಾಚಿನಿ ಕೈದಿಯಾಗಿರೋ ಕತೆ, ಅದನ್ನ ಹೇಗ್ ಬಿಡಿಸೋದು ಅಂತ ಆ ಬುಕ್ ಅಲ್ಲಿ ಬರ್ದಿರುತ್ತೆ. ಕಾವ್ಯ ಆ ಬುಕ್ಕನ್ನ ತಗೊಂಡು ಕಾಡಲ್ಲಿರೋ ಮಾಟಗಾತಿ ಹತ್ರ ಹೋಗ್ತಾಳೆ. ನೀನ್ ನಿಜವಾಗ್ಲೂ ಲಾಲ್ಕಿನಿಯನ್ನ ಬಿಡಿಸ್ಬೇಕಂತಿದೀಯಾ? ನಿನಗ್ ಗೊತ್ತಾ, ನೀನ್ ಅದನ್ನ ಬಿಡಿಸ್ಬೇಕು ಅಂದ್ರೆ ನಿನ್ನ ಆತ್ಮನ ತ್ಯಾಗ ಮಾಡ್ಬೇಕು. ಇದ್ ನನಗ್ ಗೊತ್ತು. ಕಾವ್ಯ ಪಿಶಾಚಿನಿಯ ಶಕ್ತಿಯನ್ನ ಪಡೆದುಕೊಳ್ತಾಳೆ. ಅವಳು ಆಫೀಸಿಗೆ ಹೋಗ್ತಾಳೆ. ಅಲ್ಲಿ ಅನಿತಾ ಮತ್ತೆ ರಜತ್ ಒಬ್ರಿಗೊಬ್ರು ಮಾತಾಡ್ತಾ ನಿಂತಿರ್ತಾರೆ. ಇದ್ದಕ್ಕಿದ್ದಂತೆ ಆಫೀಸಲ್ಲಿ ಕರೆಂಟು ಹೋಗೋದು ಬರೋದನ್ನ ಮಾಡ್ತಾ ಇರುತ್ತೆ. ಲೈಟ್ ಆಫ್ ಆಗಿ ಆನ್ ಆದಾಗ ಅಲ್ಲಿ ಕಾವ್ಯ ಅವ್ರ ಮುಂದೆ ಬಂದು ನಿಂತ್ಕೊಂಡಿರ್ತಾಳೆ. ನೀನು ಯಾರು? ಯಾರು ನೀನು? ಮತ್ತೇನ್ ತಮಾಷೆ ಮಾಡ್ತಾ ಇದೀಯಾ? ನೀವು ಕೊಡೋ ಕಷ್ಟನ ಸಹಿಸ್ಕೊತಾ ಇದ್ದ. ನಿಮ್ ಎಲ್ಲ ಕೆಲ್ಸನ ಮಾಡ್ಕೊಡ್ತಾ ಇದ್ದ. ಅವ್ನ್ ಏನ್ ಮಾಡಿದ್ದ ನಿಮ್ಗೆ? ನೀವು ಅವನ ಜೊತೆ ಹೀಗ್ ವರ್ತನೆ ಮಾಡಿದ್ರಿ. ನೀವು ಕೊಟ್ಟಿರೋ ಕಷ್ಟಕ್ಕೆ ಅವನು ವಿಷ ಕುಡ್ದು ಸತ್ ಹೋದ. ಅನಿತಾ, ಓಡು ಓಡು, ಇವಳು ಮನುಷ್ಯಳಲ್ಲ. ಕಾವ್ಯ ತನ್ನ ಕೈನ ಮೇಲ್ ಮಾಡ್ತಾಳೆ. ಆಗ ರಜತ್ ಮೇಲ್ ಹಾರ್ತಾನೆ. ಕಾಪಾಡಿ ಕಾಪಾಡಿ, ನನ್ನ ಸಾಯಿಸ್ಬೇಡ, ನನ್ನ ಕ್ಷಮಿಸ್ಬಿಡು, ನನ್ನ ಸಾಯಿಸ್ಬೇಡ. ಅವನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ನೀವೇ ಅವನನ್ನ ಕೊಲೆ ಮಾಡಿದ್ದು. ಕಾವ್ಯ ತನ್ನ ಕೈ ಮುಷ್ಟಿನ ಜೋರಾಗಿ ಹಿಡ್ಕೋತಾಳೆ. ಆಗ ರಜತ್ ದೇಹ ಚೂರಾಗಿ ನೆಲಕ್ ಬೀಳುತ್ತೆ. ಅಲ್ಲಿರೋ ಅನಿತಾ ಅವಕಾಶ ನೋಡ್ಕೊಂಡು ಮ್ಯಾನೇಜರ್ ಕ್ಯಾಬಿನ್ ಹತ್ರ ಜೋರಾಗಿ ಓಡ್ತಾ ಹೋಗ್ತಾಳೆ. ಮ್ಯಾಮ್ ಮ್ಯಾಮ್ ಕಾಪಾಡಿ, ದಯವಿಟ್ಟು ಕಾಪಾಡಿ, ನಿಶಾಂತ್ ಗರ್ಲ್ ಫ್ರೆಂಡ್ ನಮ್ಮನ್ನ ಸಾಯಿಸ್ಬಿಡ್ತಾಳೆ, ಕಾಪಾಡಿ. ಅಯ್ಯೋ, ಅದ್ ಹೇಗ್ ಸಾಯಿಸ್ಬಿಡ್ತಾಳೆ? ಅವಳು ಏನ್ ಅನ್ಕೊಂಡಿದ್ದಾಳೆ? ಮ್ಯಾಮ್ ಮ್ಯಾಮ್ ನಿಮ್ಗಿದ ಅರ್ಥ ಆಗ್ತಿಲ್ಲ. ಕಾವ್ಯ ಅಚಾನಕ್ಕಾಗಿ ಮ್ಯಾನೇಜರ್ ಹಿಂದೆ ಬಂದು ನಿಂತ್ಕೊಂಡಿರ್ತಾಳೆ. ಮತ್ತೆ 2 ಕೈಗಳಿಂದ ಮ್ಯಾನೇಜರ್ ತಲೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ. ನೀನ್ ಮ್ಯಾನೇಜರ್ ಆಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ನಿನ್ ಹತ್ರ ಕೆಲ್ಸ ಮಾಡೋರ್ಗೆ ಏನು ಬೆಲೆ ಇಲ್ವಾ? ದಯವಿಟ್ಟು ನನ್ನನ್ನ ಬಿಟ್ಬಿಡು ಪ್ಲೀಸ್. ಕಾವ್ಯ ತನ್ನ ಕೈಯಿಂದ ಮ್ಯಾನೇಜರ್ ತಲೆಯನ್ನ ಜೋರಾಗಿ ಹಿಸಿಕ್ಬಿಡ್ತಾಳೆ.
ಆಗ ಅನಿತಾ ಆಫೀಸಿಂದ ಓಡ್ ಹೋಗಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಆಫೀಸಿನ ಬಾಗಿಲುಗಳು ತನ್ನಿಂತಾನೆ ಕ್ಲೋಸ್ ಆಗ್ಬಿಡುತ್ತೆ. ದಯವಿಟ್ಟು ನನ್ನನ್ನ ಬಿಟ್ಬಿಡು ಪ್ಲೀಸ್, ಇನ್ಮೇಲೆ ನಾನು ಈ ತರ ಮಾಡಲ್ಲ, ಪ್ಲೀಸ್ ನನ್ ಬಿಟ್ಬಿಡು. ನಾನ್ ನಿನಗೆ ಅವಕಾಶ ಯಾಕೆ ಕೊಡ್ಲಿ, ಇದೇ ನಿನ್ ಕೊನೆ ದಿನ. ಕಾವ್ಯ ತನ್ನ ಕೈಯನ್ನ ಮೇಲಕ್ಕೆ ಎತ್ತಾಳೆ. ಆಗ ಅನಿತಾ ಗಾಳಿಯಲ್ಲಿ ಮೇಲ್ ಹೋಗ್ತಾಳೆ. ಕಾವ್ಯ ತನ್ನ ಕೈಯನ್ನ ಗಟ್ಟಿಯಾಗಿ ಮುಷ್ಟಿ ಹಿಡ್ಕೊಂಡಾಗ ಆಗ ಅವಳಿಗೆ ನಿಶಾಂತ್ ಧ್ವನಿ ಕೇಳಿ ಬರುತ್ತೆ. ಬೇಡ ಇರು ಕಾವ್ಯ, ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಬಿಟ್ಟು ಹೋಗ್ಬಾರ್ದಾಗಿತ್ತು. ನಾನ್ ಸಾಯೋವಾಗ ನನಗಾಗ್ಲೇ ಅನ್ಸಿದ್ದು ಈ ದುಡ್ಡು, ಈ ಕೆಲ್ಸ ಅದೆಲ್ಲ ಅಷ್ಟೊಂದು ಮುಖ್ಯವಾದಲ್ಲ. ಮುಖ್ಯವಾಗಿದ್ದೇನು ಅಂದ್ರೆ ನೀನ್ ಕೊಡ್ತಿದ್ದಂಥ ಪ್ರೀತಿ. ಸುಟ್ಟೋಗ್ಬೇಡ ದ್ವೇಷದ ಜ್ವಾಲೆಯಲ್ಲಿ. ನಿಶಾಂತ್, ನಿಶಾಂತ್, ನೀನು ಸೋಲನ್ನ ಒಪ್ಕೋಬಾರ್ದಾಗಿತ್ತು. ನಿನ್ ಯಾವ ಪರಿಸ್ಥಿತಿ ಇದ್ರೂ ಕೂಡ ನಾನ್ ನಿನ್ ಜೊತೆ ಇರೋದಕ್ಕೆ ತಯಾರಾಗಿರ್ತಿದ್ದೆ. ನನ್ನ ಕ್ಷಮಿಸ್ಬಿಡು, ಮತ್ತೆ ಜನರನ್ನ ಸಾಯಿಸೋದನ್ನ ನಿಲ್ಸು. ಹೋಗು, ಈಗ ಮತ್ತೆ ಜೀವನನ ಅನುಭವಿಸು ನನ್ನನ್ನ ಬಿಟ್ಟು. ನಿಶಾಂತ್ ಅಲ್ಲಿಂದ ಮಾಯವಾಗ್ಬಿಡ್ತಾನೆ. ಆಗ ಕಾವ್ಯ ಅನಿತಾನ ಬಿಟ್ಬಿಡ್ತಾಳೆ ಮತ್ತೆ ಅಲ್ಲಿಂದ ಹೊರಟು ಹೋಗ್ತಾಳೆ.